ಸರ್, ಈ ಮಧ್ಯೆ ಲಾಲ್ ಚೌಕಲ್ಲಿ ನೀವು ಫ್ಲಾಗ್ ಹಾಸ್ಟ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಲಾಲ್ ಚೌಕ್ ಫ್ಲಾಗ್ ಹಾಸ್ಟ್ ಮಾಡಿದ್ರಲ್ಲ, ಶ್ರೀನಗರದ ಲಾಲ್ ಚೌಕಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮುರಳಿ ಮನೋಹರ್ ಜೋಶಿ ನೇತೃತ್ವದಲ್ಲಿ ಹೋಗಿದ್ರಿ, ಅದ್ರ ಬಗ್ಗೆ ಕೇಳಿ. ಓಕೆ, ಶ್ರೀನಗರದಲ್ಲಿ ಲಾಲ್ ಚೌಕಲ್ಲಿ ಫ್ಲಾಗ್ ಹಾಸ್ಟ್ ನಡೀತಲ್ಲ, ಅವತ್ತಿನ ದಿನ ಕೂಡ ಬಹಳನೇ ಅಂದರೆ ಅವತ್ತಿನ ದಿನ ನಮ್ಮದು ಮುಗೀತು ಇವತ್ತಿನ ಜೀವನ ಅಂತ ಅಂದ್ಕೊಂಡಿದ್ರಿ ಅನ್ನುವಂಥ ವಾತಾವರಣ ಇತ್ತು ಅಂತೇಳಿ. ಅವತ್ತಿನ ದಿನವನ್ನು ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ, ಹೇಗಿತ್ತು? ಅದನ್ನು ಕಲ್ಪನೆನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಶ್ರೀನಗರದ ಲಾಲ್ ಚೌಕದಲ್ಲಿ ಆ ರಾಷ್ಟ್ರ ಧ್ವಜವನ್ನು ಹಾರಿಸುವಂಥ ಸಂದರ್ಭದಲ್ಲಿ ಯಾರು ತಂದೆ ಮಗ ಹುಟ್ಟಿದರೆ ಬರಲಿ ನೋಡೋಣ ಅಂತ ಒಂದು ರೀತಿ ಚಾಲೆಂಜ್ ಮಾಡಿದರು. ಆ ಟೈಮಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆ ನಾನು ಹೋಗುವಂಥ ಸೌಭಾಗ್ಯ ಸಿಕ್ಕಿತ್ತು. ಶ್ರೀನಗರದ ಲಾಲ್ ಚೌಕಕ್ಕೆ ಹೋಗಿ ಅಲ್ಲಿ ಹೋರಾಟದಲ್ಲಿ ನಾನು ಸಹ ಪಾಲ್ಗೊಂಡಿದ್ದೆ. ಗುಂಡಿನ ಸುರಿಮಳೆ ಆಗ್ತಿತ್ತು ಸುತ್ತಮುತ್ತ, ಭಯ, ಆತಂಕ, ಭಯ ಹೇಗಿತ್ತು? ವಾಪಸ್ ಬರೋದೇ ಗ್ಯಾರಂಟಿ ಇರಲಿಲ್ಲ ರೀ. ಅಂಥ ಒಂದು ವಿಚಿತ್ರವಾದ ಪರಿಸ್ಥಿತಿ ಶ್ರೀನಗರದ ಲಾಲ್ ಚೌಕದಲ್ಲಿ. ಆ ಚಾಲೆಂಜನ್ನೇ ತೊಗೊಂಡು ಅಲ್ಲಿ ಹೋಗಿದ್ದು. ನಾವು ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಆದರೆ ಎಲ್ಲವನ್ನು ಎದುರಿಸ್ಕೊಂಡು ಭಗವಂತನ ದಯದಿಂದ ನಾವು ವಾಪಸ್ ಬಂದು. ಓಕೆ ಸರಿ, ಈ ಸಂದರ್ಭದಲ್ಲಿ ನಿಮಗೋಸ್ಕರ ಒಂದು ಸಣ್ಣ ಗಿಫ್ಟ್ ತೊಗೊಂಡು ಬಂದಿದ್ದೀವಿ. ಆ ಗಿಫ್ಟನ್ನು ನೀವೇ ಓಪನ್ ಮಾಡಬೇಕು ಅಂತ. ಥ್ಯಾಂಕ್ ಯು. ನಿಮ್ಮ ಇಡೀ ಜೀವನದ ಮೊದಲ ಹೆಜ್ಜೆ ಇಲ್ಲಿಂದಲೇ ಶುರುವಾಗುತ್ತೆ. ಇವತ್ತೇನು ದೊಡ್ಡ ಫ್ಯಾಮಿಲಿ ಏನು ನಾವು ನೋಡ್ತಾ ಇದ್ದೀವಿ, ಆ ಮೊದಲ ಹೆಜ್ಜೆ ಇಲ್ಲಿಂದಲೇ ಶುರುವಾಗಿದ್ದು. ನೀವು ಮತ್ತು ನಿಮ್ಮ ಶ್ರೀಮತಿಯವರು, ಮೈತ್ರಾದೇವಿಯವ್ರನ್ನ ಇವತ್ತು ಮಿಸ್ ಮಾಡ್ಕೋತೀರಾ ನೀವು? 100% ಅವರು ಇರಬೇಕಾಗಿತ್ತು. ಫ್ಯಾಮಿಲಿಲಿ ಅದೊಂದು ಸಂದರ್ಭ ನಡಿಬಾರ್ದಿತ್ತು ಅಂತ ಅನಿಸುತ್ತೆ ನಿಮಗೆ? ಅವರ ಹಾಡುಗಳು ತುಂಬ ಚೆನ್ನಾಗಿದ್ವಂತೆ, ತುಂಬ ಚಂದ ಆಡ್ತಾ ಇದ್ರು. ಹಾಡನ್ನ ಮಿಸ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಕುಣಿಸ್ಕೊಂಡು ಅವರು ದೇವ್ರ ಮುಂದೆ ಕುಂತು ಹಾಡು ಹೇಳುವಂಥದ್ದು ಅವ್ರದ್ದು ಅಭ್ಯಾಸ ಇತ್ತು. ಹಾಡುಗಳನ್ನ ನೀವು ರೆಕಾರ್ಡ್ ಮಾಡ್ಕೊತಾ ಇದ್ರಿ ಅವ್ರು ಮಾತನಾಡೋದನ್ನ ಅಂತ. ಯಾವ ಹಾಡು ತುಂಬ ಇಷ್ಟ ಆಗ್ತಿತ್ತು ಅವ್ರ ಜೊತೆ? ಅನೇಕ ಹಾಡುಗಳಿದೆ. ಯಾವ ಹಾಡು ತುಂಬ? ಅವ್ರ ಜೊತೆಲಿ ನೀವು ನೋಡಿದ ಸಿನಿಮಾ ಯಾವುದು? ಸಿನಿಮಾಗಳ ನೆನಪಿದೆಯಾ? ನನಗೊಂಥರ ಸಿನಿಮಾ ನೋಡೋ ಹುಚ್ಚಿತ್ತು ಅವಾಗ. ಓಕೆ, ಹೋಗ್ತಾ ಇದ್ದೆ ಸಿನಿಮಾಕ್ಕೆ ಭಾಳ ಸಾರಿ. ಆದರೆ ಸಿನಿಮಾಕ್ಕೆ ಹೋದರೆ ನಾನು ಅರ್ಧನೂ ಸರಿಯಾಗಿ ನೋಡ್ತಿಲ್ಲ, ಅಷ್ಟೊತ್ತಲ್ಲಿ ನಿದ್ದೆ ಮಾಡ್ತಾ ಇದ್ದೆ. ಅಂದರೆ ನಾನು ಮೈತ್ರಾದೇವಿಯವರು ಸಿನಿಮಾಕ್ಕೆ ಹೋಗ್ತಿದ್ದು, ನಮ್ಮ ಮಕ್ಕಳ ಜೊತೆಗೆ ಹೋಗ್ತಾ ಇದ್ದು. ನನಗೆ ಆ ಟೈಮಲ್ಲಿ ಸಿನಿಮಾ ನೋಡೋದು ಜಾಸ್ತಿ ಇತ್ತು. RSS ಕಾರ್ಯಾಲಯದಲ್ಲಿ ಇದ್ದಾಗಲೂ ಸಹ ಅವ್ರು ನನ್ನ ಪ್ರಚಾರಕ್ಕೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ನಾನು ಮಾಡಲಿಲ್ಲ, ಒಪ್ಕೊಳ್ಳಿಲ್ಲ. ಯಾಕೆಂದರೆ ನನ್ನ ಸ್ವಭಾವನೇ ಬೇರೆ ಇದ್ದಿದ್ದರಿಂದ ಆ ರೀತಿ ಇದಕ್ಕೆ ಹೋಗಲಿಲ್ಲ. ನಾನು ಸಿನಿಮಾ ನೋಡೋ ಹುಚ್ಚು ಯಾವಾಗಲೂ ಇತ್ತು, ಈಗಲೂ ಇದೆ. ಓಕೆ, ಯಾರು ನಿಮ್ಮ ಫೇವ್ರೆಟ್ ಆಕ್ಟರ್? ಅನೇಕ ಸಿನಿಮಾಗಳು ನೋಡಿದ್ದೇನೆ. ಯಾರು ತುಂಬ ನಿಮಗೆ ಇಷ್ಟವಾದ ನಟರು? ಅದು ಹೇಳಿದ್ರೆ ಮತ್ತೆ ಉಳಿದವರದ್ದು ಬೇಸರ ಆಗುತ್ತೆ. ಅಲ್ಲ, ಹಳಬ್ರು ಹೇಳಿ. ರಾಜ್ಕುಮಾರ್. ಹಳಬ್ರು ಹೇಳಿ. ಸಾಮಾನ್ಯವಾಗಿ ರಾಜ್ಕುಮಾರ್ ಚಿತ್ರನ ತುಂಬ ಇಷ್ಟಪಡ್ತಾರೆ. ರಾಜ್ಕುಮಾರ್ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ? ಅನೇಕ ಸಿನಿಮಾಗಳು. ರಾಜ್ಕುಮಾರ್ ಅವರ ಅನೇಕ ಸಿನಿಮಾಗಳು ಇಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರಿ. ಹಾಗೆಯೇ ನಾವು ಕೇಳ್ಪಟ್ಟಿದ್ದೀವಿ ಯಡಿಯೂರಪ್ಪನವರು ಕ್ರಿಕೆಟ್ಗೆ ಬಹಳ ದೊಡ್ಡ ಫ್ಯಾನ್ ಅಂತ ಅಂದ್ಬಿಟ್ಟು. ಕ್ರಿಕೆಟ್ ಅಂದರೆ ಭಾಳ ಹುಚ್ಚು ನನಗೆ ಕ್ರಿಕೆಟ್ ಅಂತ ಹೇಳಿದ್ರೆ ನೋಡೋದು. ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ, ಬಟ್ ಈಗ ಯಾವುದೇ ಕ್ರಿಕೆಟ್ ಮ್ಯಾಚನ್ನು ನಾನು ತಪ್ಪಿಸೋದಿಲ್ಲ. ಪ್ರಾರಂಭದಿಂದ ಕೊನೆಯವರು ಕೂತು ಕ್ರಿಕೆಟ್ ನೋಡುವಂಥ ಹುಚ್ಚು ಆಗಲೂ ಇದೆ, ಈಗಲೂ ಇದೆ, ಮುಂದೇನೂ ಇರುತ್ತೆ. ಓಕೆ, ನಿನ್ನೆ ನಡೆದಂಥ ಕ್ರಿಕೆಟ್ನು ಕೂಡ ಬಹಳ ಇಷ್ಟಪಟ್ಟು ನೋಡಿದ್ರಿ. ಭಾಳ ದೊಡ್ಡ ರೋಚಕವಾದಂಥ ಆಘಾತ ಆಗ್ತಾ ಇತ್ತು. ಇನ್ನೊಂದು ಸ್ವಲ್ಪದ್ರಲ್ಲಿ 1-2 ಬಾಲ್ ಇದ್ದಿದ್ರು ಅವ್ರು ಗೆದ್ದು ಬಿಡೋರು. ಇನ್ನು ದೇವ್ರ ದಯಿಂದ 7 ಓವರ್ನಲ್ಲಿ ನಾವು ಗೆದ್ದು, ನಾಳೆ ಫೈನಲ್, ನಾಳೆ ಮ್ಯಾಚ್ ಇದೆ, 100% ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ. 100% ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಓಕೆ, ಯಾರು ಫೇವ್ರೆಟ್ ಕ್ರಿಕೆಟರ್ ನಿಮಗೆ? ಫೇವ್ರೆಟ್ ಕ್ರಿಕೆಟರ್ ಯಾರು? ಫೇವ್ರೆಟ್ ಯಾರು? ಕ್ರಿಕೆಟಲ್ಲಿ ಯಾರು ಆಟಗಾರರು ಫೇವ್ರೆಟ್? ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ರಿಗೆ ಬೇಸರ ಆಗುತ್ತೆ. ಹೇಳಿ, ಪರವಾಗಿಲ್ಲ. ಯಾರು ಆಟ ನಿಮ್ಗೆ ಇಷ್ಟ ಆಗುತ್ತೆ? ಯಾರಾದ್ರು ಹಳಬ್ರು ಇರ್ಬೋದು, ಇವಾಗಿರ್ಬೋದು, ಯಾರು ಇಷ್ಟ? ಅಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಇಷ್ಟಪಡುವಂಥದ್ದು ವಿರಾಟ್ ಕೊಹ್ಲಿ. ನಾನು ಸಹ ಅದನ್ನು ಇಷ್ಟಪಡ್ತೀನಿ, ತುಂಬ ಇಷ್ಟ ಆಗುತ್ತೆ. ಯಾವ ಥರ ಶಾರ್ಟ್ಸ್ ಬಂದರೆ ಇಷ್ಟ ಆಗುತ್ತೆ ಅವ್ರ ಕಡೆಯಿಂದ ನಿಮಗೆ? ಯಾವ ಥರ ಶಾರ್ಟ್ಸ್ ಬಂದರೆ ಇಷ್ಟ ಆಗುತ್ತೆ ನಿಮಗೆ ಅವ್ರ ಕಡೆಯಿಂದ? ಅವರ ಒಂದು ಹೋರಾಟ, ಕ್ರಿಕೆಟಲ್ಲಿ ಅವರ ಅದ್ಭುತವಾದಂಥ ಪ್ರಯತ್ನ, ಅದನ್ನೆಲ್ಲರೂ ಮೆಚ್ಚಿರುವಂಥದ್ದು. ನಾನು ಸಹ ಮೆಚ್ಚುತ್ತಾ ಇದ್ದೆ. ನೀವು ಕೂಡ ಮೆಚ್ತಾ ಇರ್ತೀರಾ? ಓಕೆ, ಸೊ ಇದುವರೆಗೂ ನಾವು ಸಾಕಷ್ಟು ನಿಮ್ಮ ಲೈಫ್ ಹಿಸ್ಟ್ರಿಯನ್ನು ಮಾತಾಡ್ಕೊಂಡು ಬಂದ್ವಿ. ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಬೇಕು ಅಂದರೆ ಊಟ ತಿಂಡಿನಲ್ಲಿ ನಿಮಗೆ ಯಾವುದು ಬಹಳ ಇಷ್ಟ? ಆ ಥರ ಏನು ಪರ್ಟಿಕ್ಯುಲರ್ ಏನಿಲ್ಲ.
ಸಾಮಾನ್ಯವು ಎಲ್ಲರ ಜೊತೆಗೆ ಊಟ ಮಾಡುವಂಥದ್ದು ಅಭ್ಯಾಸ ನನಗೆ. ಆ ಥರ ಸ್ಪೆಸಿಫಿಕ್ಕಾಗಿ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಆದರೆ ನಾವು ಒಂದು ಗಮನಿಸಿದ್ದೀವಿ, ಯಡಿಯೂರಪ್ಪನವರು ಊಟ ಆಗೋಕ್ಕೂ ಮುಂಚೆ, ತಿಂಡಿ ಆಗೋಕ್ಕೂ ಮುಂಚೆ ಪ್ರತಿಯೊಬ್ಬರು ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ ಅನ್ನೋದನ್ನು ಕೇಳೋದನ್ನ ಯಾವತ್ತೂ ಕೂಡ ಮಿಸ್ ಮಾಡಲ್ಲ, ಒಂದು ದಿವಸಕ್ಕೂ ಮಿಸ್ ಮಾಡಲ್ಲ. ಮನೆಗೆ ಬಂದವ್ರಿಗೆ ಯಾರಿಗೂ ಊಟ ಮಾಡ್ದೇ ಕಳಿಸಲ್ಲ. ಈ ಸಂಸ್ಕೃತಿ ಎಲ್ಲಿಂದ? ಅಲ್ಲ, ಮೊದಲಿಂದನೂ ಸಹ ನನ್ನ ಮನೆಯಲ್ಲಿ ಒಂದು ರೂಢಿ ಅಂತ ಹೇಳಿದ್ರೆ, ಯಾರೇ ನಮ್ಮ ಮನೆಗೆ ಬಂದರೂ ತಿಂಡಿ ಸಮಯದಲ್ಲಿ ತಿಂಡಿ ನಾವು ಕೊಡಲೇಬೇಕು, ಊಟದ ಸಮಯಕ್ಕೆ ಬಂದರೆ ಊಟ ನಾವು ಒಟ್ಟಾಗಿ ಮಾಡಲೇಬೇಕು. ಇದು ಮೊದಲಿಂದ ನಡ್ಕೊಂಡು ಬಂದ ಪದ್ಧತಿ. ಆಗಲೂ ನಡೆದಿದೆ, ಈಗಲೂ ನಡೆದಿದೆ, ಮುಂದೆನೂ ನಡೆಯುತ್ತೆ. ದೋಸೆ ಉಪ್ಪಿಟ್ಟು ಅಂತ ಅಂದರೆ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಜಾಸ್ತಿ ಇಷ್ಟ, ಪ್ರೀತಿ ಅಂತ. ಸೊ ಯಾವ ಹೋಟ್ಲಲ್ಲಿನ ದೋಸೆ ತುಂಬ ಇಷ್ಟ ಆಗುತ್ತೆ ನಿಮಗೆ? ಶಿಕಾರಿಪುರದಲ್ಲಿ, ಶಿವಮೊಗ್ಗದಲ್ಲಿ ಯಾವ ಹೋಟೆಲ್ಗೆ ಹೋಗಿ ದೋಸೆ ತಿಂತಾ ಇದ್ರಿ? ಅನೇಕ ಹೋಟ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲ, ಶಿವಮೊಗ್ಗ ಅದನ್ನ ಭಾಳ ಹೆಚ್ಚು ಮೀನಾಕ್ಷಿ ಭವನಿಗೆ ಹೋಗ್ತಾ ಇದ್ದೆ ನಾನು, ಈಗಲೂ ಅಷ್ಟೇ. ಹೋದರೆ ನಾನು ಶಿವಮೊಗ್ಗಕ್ಕೆ ಹೋದರೆ ಮೀನಾಕ್ಷಿ ಭವನ್ಗೆ ಹೋಗಿ ಅಲ್ಲಿ ದೋಸೆ ತಿಂದು ಬರೋದು ಅಭ್ಯಾಸ. ಈಗಲೂ ಯಾವುದೇ ಸಂದರ್ಭದಲ್ಲಿ ಹೋದ್ರೂ ಸಹ ಅಲ್ಲಿಗೆ ಹೋಗಿ ಆ ಮೀನಾಕ್ಷಿ ಭವನಲ್ಲಿ ದೋಸೆ ತಿಂದು ಬರೋದು ಈಗಲೂ ನಡೆಸ್ಕೊಂಡು. ಬೆಂಗಳೂರಿನಲ್ಲಿ ಜನಾರ್ದನ್ ಹೋಟೆಲ್, ಬೆಂಗಳೂರಲ್ಲಿ ಹೋದ್ರೆ ಜನಾರ್ದನ್ ಹೋಟೆಲ್ಗೆ ಹೋಗಿ ಊಟ ತಿಂಡಿ. ನೀವು ಅವ್ರ ಫೇವ್ರೇಟ್ ಕೇಳಿದಂಗೆ ನಂಗೆ ಒಂದು ನೆನಪಿ ಬರೋದು, ನಾವು ಸಣ್ಣವರಿದ್ದಾಗ ಅಮ್ಮ ಇರ್ಲಿಲ್ಲ ಮನೇಲಿ. ಒಂದ್ಸರಿ ನಮ್ಗೆಲ್ಲ ತುಂಬಾ ಒಳ್ಳೆ ಉಪ್ಪಿಟ್ಟು ಮಾಡಿದ್ರು ಅಪ್ಪಾಜಿ. ಅದು ಏನೋ ತಟ್ಟೆ ತುಂಬಾ ಹಾಕ್ಬಿಟ್ಟಿದ್ರೆ, ತಿನ್ನಿ ಪಾಪ ಅಮ್ಮ ಇಲ್ಲಲ್ಲ, ನಾವು ಕಡಿಮೆ ಊಟ ಮಾಡ್ತಿದ್ದೀವಿ ಅಂತ ಅಣ್ಣಂಗೆ ತುಂಬಾ ಒಳ್ಳೆ ಉಪ್ಪಿಟ್ಟು ಮಾಡಿದ್ರು. ಓಕೆ, ತುಂಬಾ ಸಣ್ಣವರಿದ್ವಿ ಅವಾಗ. ಬಾಲ್ಯದ ಬಗ್ಗೆ ಹೇಳ್ಬಿಡ್ತೀನಿ, ಯಾಕಂದ್ರೆ ನಾವೀಗ ವೈಯಕ್ತಿಕ ವಿಷಯಗಳು ತುಂಬಾ ಮಾತಾಡಿದ್ವಿ. ನಾವು ಬಾಲ್ಯದಲ್ಲಿ ಇದೆಲ್ಲದ್ರ ಜೊತೆಲೂ ಕೂಡ ರಾಜಕಾರಣದ ಒಂದು ಆಗು ಹೋಗುಗಳನ್ನ ನಾವು ಕೂಡ ಸಾಕ್ಷಿಯಾಗಿದ್ದೀವಿ. ಆ ದೃಷ್ಟಿಯಿಂದ ಒಂದೆರಡು ಸೆಂಟೆನ್ಸ್ ಹೇಳ್ತೀನಿ. ನಾವೆಲ್ಲ ಚಿಕ್ಕ ಮಕ್ಳಿದ್ದಾಗ ಅಪ್ಪಾಜಿ ಅವ್ರಿಗೆ ಉದಾಹರಣೆಗೆ ಆಗಿನ ಲೀಡರ್ಸ್, ಈಗ ಜನಸಂಘವನ್ನ ಕಟ್ಟಿದಂಥವ್ರು, ಜರ್ತಾರ್ಗರ್ ಇರ್ಬೋದು, MR ತಂಗ ಅವ್ರು ಇರ್ಬೋದು, ಹಾಗೇನೆ ಇನ್ನ ತುಂಬಾ ಸೀನಿಯರ್ಸ್ ಎಲ್ಲ ಜಗನ್ನಾಥರಾವ್ ಜೋಶಿ ಅವರು, ಯಾದವರಾವ್ ಜೋಶಿ ಅವರು, ಬಿ ಶಿವಪ್ಪನವರು, ಇವರು, ಆಮೇಲೆ ಸುಬ್ಬಯ್ಯನವರು, AK ಸುಬ್ಬಯ್ಯನವರು, ಇವರೆಲ್ಲರ ಒಡನಾಟ ತುಂಬಾ ಚೆನ್ನಾಗಿತ್ತು. ಅವರೆಲ್ಲರೂ ಒಂದು ಟೀಮ್ ಆಗ್ಬಿಟ್ಟು ಯಾವಾಗಾದ್ರೂ ಒಬ್ರಲ್ಲ ಒಬ್ರು ಮನೆಗೆ ಬರ್ತಿದ್ರು ನಮ್ಗೆಲ್ಲ. ನಮಗೆ ಚಿಕ್ಕವರಿದ್ರು ಕೂಡ ಆ ಟೈಮಲ್ಲಿ ಅವ್ರನ್ನೆಲ್ಲ ನೋಡೋವಂಥದ್ದು, ಹತ್ರದಿಂದ ನೋಡೋ ಅವಕಾಶ. ಆಮೇಲೆ ಅಪ್ಪಾಜಿ ಅವ್ರ ಸ್ನೇಹಿತರು ಒಬ್ರು ನಂಜುಂಡಯ್ಯನವರು ಅಂತ ಬರೋರು. ಯಾವಾಗ್ಲೂ ಪ್ರತಿ ಸಾರಿ ಮನೆಗೆ ಬಂದಾಗ್ಲೂ ಅವ್ರ ಕೈಯಲ್ಲಿ 5 ಚಾಕ್ಲೇಟ್ ಇರ್ತಿತ್ತು. 5 ಚಾಕ್ಲೇಟ್ ಎಲ್ರಿಗೂ ಒಂದೊಂದು ಕೊಡೋರು. ನಾವು ಅವ್ರು ಬಂದ್ರೆ ತುಂಬಾ ಖುಷಿ ನಮ್ಗೆ. ಮುಖ್ಯವಾಗಿ ಈ ರೀತಿ ಈ ರಾಜಕೀಯ ಹಿನ್ನೆಲೆ ಇರುವಂತ ಇವರೆಲ್ಲ ಬರ್ತಾ ಇದ್ರಲ್ಲ, ಇವರೆಲ್ಲ ಅವರು ಬಂದ ಸಂದರ್ಭದಲ್ಲಿ ನಮಗೆಲ್ಲ ಒಂದ್ ರೀತಿ ಮನಸ್ಸಿಗೆ ತುಂಬಾ ಮುದಗೊಳಿಸೋ ವಿಷಯ ಅದು. ಗೊತ್ತು ನಮ್ಗೆ ಅವರೆಲ್ಲ ದೊಡ್ಡ ಲೀಡರ್ಸ್ ಅಂತ ಗೊತ್ತು, ಏನೋ ಸಾರ್ಥಕವಾದ ಕೆಲಸ ಮಾಡ್ತಿದ್ದಾರೆ ಅಂತಲೂ ಗೊತ್ತಿತ್ತು. ಅವರೆಲ್ಲ ಬಂದ ಸಂದರ್ಭದಲ್ಲಿ ನಾವು ನಮ್ಮ ಮನೆ ಹತ್ರ ಒಂದು ಪಾರ್ಕಲ್ಲಿ ಯಾವಾಗ್ಲೂ ಭಾಷಣಗಳು ಏರ್ಪಾಟಾಗ್ತಾ ಇತ್ತು. ಆ ಭಾಷಣಗಳನ್ನ ಕೇಳಕ್ಕೆ ಅಮ್ಮನ ಜೊತೆ ನಾವೆಲ್ಲ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ವಾಜಪೇಯಿ ಅವ್ರ ಮೇಲಿಂದ ಬರೋರು. ಆಗ ಪಕ್ಷವನ್ನು ಕಟ್ತಿದ್ದ ಸಂದರ್ಭ, ಹಾಗಾಗಿ ತುಂಬಾ ರಿಪೀಟೆಡ್ ಆಗಿ ವಾಜಪೇಯಿ ಅವರು ಬರ್ತಿದ್ರು. ಒಂದು ಸಂದರ್ಭದಲ್ಲಿ ಅವ್ರ ಮನೆಗೂ ಕೂಡ ಬಂದಿದ್ದಾರೆ. ಆನಂತರ ನಿಧಾನವಾಗಿ ನೋಡೋದಾದ್ರೆ ಅರುಣ್ ಜೇಟ್ಲಿ ಅವರು, ಸುಷ್ಮಾ ಸ್ವರಾಜ್ ಅವರು, ಈ ರೀತಿಯಾದಂತ ರಾಷ್ಟ್ರೀಯ ನಾಯಕರು ಎಲ್ಲರೂ ಒಂದಲ್ಲ ಒಂದ್ ಸಂದರ್ಭದಲ್ಲಿ ಮನೆಗೆ ಬಂದಿದ್ದಾರೆ. ಹಾಗಾಗಿ ನಮಗೆಲ್ಲ ಅದನ್ನ ಆ ಸಂದರ್ಭದಲ್ಲಿ ಭಾಗವಹಿಸೋಕೆ ತುಂಬಾ ಖುಷಿ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಾವು ಚಿಕ್ಕವರಿದ್ರು ಕೂಡ ರಾಜಕಾರಣ ಒಂದು ತಳಮಟ್ಟದಿಂದ ಈಗಿನವರೆಗೂ ಬೆಳೆದು ಬಂದಿದ್ದನ್ನ ನೋಡೋ ಅವಕಾಶ ನಮಗೆ ಸಿಕ್ತು. ಅದು ನಮಗೆ ತುಂಬಾ ಸಂತೋಷ ಕೊಟ್ಟಿದೆ. ರಾಘವೇಂದ್ರ ಅವರು ನಮ್ಮ ಹೋಮ್ ಮಿನಿಸ್ಟರ್ ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಅರುಣಾದೇವಿ ಅವರಂದ್ರೆ ಅವ್ರಿಗೆ ಭಯ ಅಂತೆ. ನಿಮ್ಮ ಮನೆಯಲ್ಲೇ ಇದ್ರಂತಲ್ಲ, ಸ್ವಲ್ಪ ಭಯ ಇತ್ತು, ತುಂಬಾ ಸ್ಟ್ರಿಕ್ಟ್ ಇದ್ರು ನಮ್ಮ ಅಕ್ಕ. ಸಂಜೆ ಒಳಗಡೆ ಮನೆಗೆ ಬರ್ಬೇಕಿತ್ತು, ಇಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಇತ್ತು ಅಂತ. ಸೊ ಹಂಗಾರೆ ಮನೆಯಲ್ಲಿ ಸ್ಟ್ರಿಕ್ಟ್ ಮೇಡಮ್ ನೀವೇನಾ? ಅಪ್ಪಾಜಿ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ರು. 2 ಮಕ್ಕಳು ಕಾಲೇಜ್ ಹಾಸ್ಟೆಲ್ ಇದ್ರೆ ಮಕ್ಕಳು ಒಂದು ಸಣ್ಣ ಏಜ್ ಇದು, ಮತ್ತೆ ಹಾಗಾಗಿ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ನನ್ನನ್ನು ಆ ಜವಾಬ್ದಾರಿ ಕೊಟ್ಟು ಕರೆಸಿದಾಗ ಬಹುಶಃ ಸ್ವಲ್ಪ ನಂಗೆ ಅಪ್ಪನ ಸ್ವಭಾವ ಬಂದಿರಬೇಕು ಅಂತ ಅನ್ಕೊಳ್ತೇನೆ. ಅಲ್ಲಿ ಘಟನೆ ಮರೀಲಿಕ್ಕಾಗಲ್ಲ. ಒಂದ್ ದಿವಸ ಒಂದು ರಾತ್ರಿ ಕ್ಯಾಂಡಲ್ ಹಚ್ಚಿಟ್ಟಿತ್ತು. ಅಪ್ಪಾಜಿ ಬಂದಾಗೆಲ್ಲ ಕೇಳೋರು ನನ್ನನ್ನ, ಹೇಗೆ ರಘು ವಿಜಯ್ ಎಲ್ಲ ಚೆನ್ನಾಗಿ ಓದ್ತಾ ಇದಾರ ಏನು ಅಂತೇಳಿ. ಒಂದ್ ದಿವಸ ರಾಘವೇಂದ್ರ ಅವರು ಕ್ಯಾಂಡ್ಲನ್ನ ಆಫ್ ಮಾಡಿ ಆ ಹೊಗೆನ ಹಿಂಗ್ ತಗೊಂಡು ಬಾಯಲ್ಲಿ ಬಿಟ್ಟಿದ್ ನೋಡ್ಬಿಟ್ಟಿದ್ದೆ ನಾನು. ಸಣ್ಣವನಿದ್ದ, ನನಗೆ ಭಯ. ನಾನು ಟ್ರೈ ಮಾಡಿದೆ, ಹಿಂಗೆ ಕ್ಯಾಂಡಲ್ ಹಚ್ಚಿ ಉಬ್ಬಿ ಬಿಟ್ಟೆ, ನನಗೆ ಕೆಮ್ಮು ಬಂತು, ಆಗ್ಲಿಲ್ಲ.
ಅಪ್ಪನ್ಗೆ ಅದು ದೊಡ್ಡ ಕಂಪ್ಲೇಂಟ್ ನಾನು ಹೇಳ್ಬೇಕಿತ್ತು. ಅವನನ್ನು ವಿಚಾರಿಸಿ ಸರಿಯಾಗಿ ನೀವು ಅಂತ ಹೇಳಿದ್ರೆ, ಅಷ್ಟು ಸಣ್ಣ ಹುಡುಗರಿದ್ದಾಗಿಂದನು ಅವ್ನು ಆಕ್ಚುಲಿ ಸೆನೆಟ್ ಮೆಂಬರ್ ಇದ್ದ. ಮಧ್ಯರಾತ್ರಿವರೆಗೂ ಕಾಲೇಜ್ ಕುಂಪು ಯೂನಿವರ್ಸಿಟಿನಲ್ಲಿ ಮೀಟಿಂಗ್ ಇರ್ತಿತ್ತು. ಒಂದ್ ದಿವಸ 12 ಗಂಟೆ ಆದ್ರೂ ಬರಲಿಲ್ಲ. ನಾನು ಇವರು ಕೃಷ್ಣ ಭಟ್ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಈಗಲೂ ಮೀಟಿಂಗ್ ನಡೀತಾ ಇದೆಯಾ ಅಂತ ಹೇಳಿ. ಲ್ಯಾಂಡ್ ಲೈನ್ ಮಾಡಿದಾಗ ಅವ್ರು ನಕ್ಬಿಟ್ರು. ಯಾವಾಗ್ಲೂ ಹೇಳ್ತಾ ಇದ್ರು, ನೀನ್ ಬಹಳ ಸ್ಟ್ರಾಂಗ್ ಆಗಿ ಬೆಳೆಸ್ತಾ ಇದೀಯಾ ಇಬ್ರು ತಮ್ಮಂದ್ರನ್ನ ಅಂತೇಳಿ. ಅಂದ್ರೆ ಅಪ್ಪ ಅಮ್ಮಂಗೆ ಆ ನಂಬಿಕೆ ನನ್ನ ಮೇಲೆ, ನನಗೂ ಆ ಖುಷಿ. ಬಹಳ ಒಳ್ಳೆ ಒಡನಾಟ ಆಯ್ತು ರಾಘವೇಂದ್ರ ವಿಜೇಂದ್ರ ನಮ್ದು. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.